ಲೈವ್ ಇಲ್ಲ ಮಾಡ ಆಮೇಲೆ ಮಾಡ್ತೀನಿ ಸ್ವಲ್ಪ ಇದ್ದಾಗ. ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಈ ನಿಮಿತ್ತ ಒಂದು ವಿಶೇಷ ಸಭೆಯನ್ನ ಇವತ್ತಿನ ಕರೆದಿರುವಂತದ್ದು. ವೇದಿಕೆ ಮೇಲೆ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ನವೀನ್ ಕುಳಗಣ್ಣನವರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೆರೆ ಅವರು, ರಾಜ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣು ತಳ್ಳಿಕೆರೆ ಅವರು, ನಮ್ಮ ಕೇಲ್ಗಾರ್ ಅವರು ಕೂಡ ಇದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮುಖ್ಯ ಸಚೇತಕರು ಆಗಿರುವಂತಹ ದೊಡ್ಡನಗೌಡ ಪಾಟೀಲ್ ಅವರಿದ್ದಾರೆ. ಗಂಗಾವತಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು, ಮಾಜಿ ಶಾಸಕರುಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಪರಣ ಮುನಳ್ಳಿ ಅವರಿದ್ದಾರೆ. MLC ಅವರಾಗಿರ್ತಕ್ಕಂಥ ಹೇಮಲತಾ ನಾಯಕರವರು, MLC ಹಾಗೂ ಈಶಾನ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತಹ ಸುಶೀಲ್ ನಮೋಶ್ ಅವರಿದ್ದಾರೆ. ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಹಾಲಪ್ಪಾಚಾರ್ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ಕುರ್ಚಿ ರಾಜು ಅವರಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರು, ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ದೊಡ್ಡಸೂರ್ ಅವರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಶಿವರಾಮೇಗೌಡರಿದ್ದಾರೆ. ಡಾಕ್ಟರ್ ಬಸವರಾಜ್ ನ್ಯಾಟೂರ್ ಅವರಿದ್ದಾರೆ. ವಿಭಾಗ ಪ್ರಭಾರಿಗಳಾಗಿರುವಂತಹ ಅಮರನಾಥ್ ಪಾಟೀಲ್ ಅವರಿದ್ದಾರೆ. ಸಹ ಪ್ರಭಾರಿಗಳಾಗಿರುವಂತಹ ಚನ್ನಬಸವಗೌಡರಿದ್ದಾರೆ. ಮಾಜಿ ಸಚಿವರಾಗಿರ್ತಕ್ಕಂಥ ನಾಗಪ್ಪ ಸಾಲನೆ ಅವರು, ಟಿ ವೀರಪ್ಪನವರು ಮಾಜಿ ಶಾಸಕರು, ಕೆ ಶರಣಪ್ಪನವರು ಮಾಜಿ ಶಾಸಕರು, ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ರತ್ನಕುಮಾರಿ ಅವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ 5 ಮಂಡಲದ ಅಧ್ಯಕ್ಷರು, BLA 1 ಇದ್ದಾರೆ. ಮೋರ್ಚಾಗಳ ಅಧ್ಯಕ್ಷರು ಮತ್ತೆಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದ್ದಾರೆ. ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮೆಲ್ಲ ಹಿರಿಯರು ತಿಳಿಸಿರೋ ಹಾಗೆ ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆ ರಾಷ್ಟ್ರೀಯ ಅಧ್ಯಕ್ಷರು ಹಲವಾರು ಬಾರಿ ಸಭೆಯನ್ನ ಮಾಡಿದ್ದಾರೆ. ನಾನು, ನಮ್ಮ ಕುರ್ಚಿ ರಾಜು ಅವರು ಮತ್ತೆ ಜವಾಬ್ದಾರಿ ನಮ್ಮ ಜಿಲ್ಲಾಧ್ಯಕ್ಷರ ಆದಿಯಾಗಿ ಸಭೆಗಳು ಆಗಿದೆ, ವೆಬೆಕ್ಸ್ ಸಭೆಗಳು ಆಗಿದೆ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ಮಂಡಲದ ಅಧ್ಯಕ್ಷರು, BLA 1 ಮತ್ತೆ SIR ಅನ್ನು ಉಸ್ತುವಾರಿ ತಗೊಂಡಿರ್ತಕ್ಕಂಥ ನಮ್ಮ ಪ್ರಭಾರಿಗಳು, ಸಂಚಾಲಕರು ಮತ್ತೆ ನಮ್ಮ ಪ್ರತಿ ಬೂತ್ನ BLA 2 ಮತ್ತು ಟೋಲಿಗಳ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೆಲಸ ಇನ್ನ ಅರ್ಧನೂ ಕೂಡ ಆಗಿಲ್ಲ ಎನ್ನುವ